ಲೀಗ್ ಹಂತದ ಮತ್ತು ಸೂಪರ್ 8 ಹಂತದ ಮ್ಯಾಚ್ಗಳಲ್ಲಿ ಮಿಂಚಿದ್ದ ರೋಹಿತ್ ಶರ್ಮಾ ಫೈನಲ್ನಲ್ಲಿ ಕೈಕೊಟ್ರು. ಅದೇ ರೀತಿ ರಿಷಬ್ ಪಂತ್ ಕೂಡ ಸೊನ್ನಿಸುತ್ತಿದ್ರು. ಆದರೆ ಎಲ್ಲಾ ಹಂತದಲ್ಲೂ ವೈಫಲ್ಯ ಕಂಡಿದ್ದ ವಿರಾಟ್ ಫೈನಲ್ನಲ್ಲಿ ಅಬ್ಬರಿಸಿ ಮಿಂಚಿದ್ರು. ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ಜಿದ್ದಾಜಿದ್ದಿನ ಕದನವೇ ನಡೆಯಿತು. ಭಾರತ 176 ರನ್ ಗಳಿಸಿದ್ರೆ ದಕ್ಷಿಣ ಆಫ್ರಿಕಾ 169 ರನ್ ಗಳಿಸಿ ಸೋಲೊಪ್ಪಿಕೊಂಡಿತು. ಕೊನೆಯ ಓವರ್ವರೆಗೆ ರೋಚಕತೆ ಮೂಡಿಸಿತ್ತು. ಕೇವಲ 7 ರನ್ಗಳ ಅಂತರದಲ್ಲಿ ದಕ್ಷಿಣ ಆಫ್ರಿಕಾ T20 ವಿಶ್ವಕಪ್ ಕೈಚೆಲ್ಲಿತು. ಹಾಗಾದ್ರೆ ಪಂದ್ಯದ ಸ್ಕೋರ್ ಕಾರ್ಡ್ ನೋಡೋಣ ಬನ್ನಿ. ಕ್ಯಾಪ್ಟನ್ ರೋಹಿತ್ ಶರ್ಮಾ 5 ಎಸೆತಗಳಲ್ಲಿ 2 ಬೌಂಡರಿ ಬಾರಿಸಿ 9 ರನ್ ಗಳಿಸಿ ಔಟ್ ಆದ್ರು. ವಿರಾಟ್ ಕೊಹ್ಲಿ 59 ಎಸೆತಗಳಲ್ಲಿ 76 ರನ್ ಗಳಿಸಿ 6 ಬೌಂಡರಿ ಮತ್ತು 2 ಸಿಕ್ಸರ್ ಬಾರಿಸಿದ್ರು. ರಿಷಬ್ ಪಂತ್ 2 ಎಸೆತಗಳನ್ನ ಎದುರಿಸಿ ಶೂನ್ಯಕ್ಕೆ ಔಟ್ ಆದ್ರು. ಸೂರ್ಯಕುಮಾರ್ ಯಾದವ್ 4 ಎಸೆತಗಳಲ್ಲಿ 3 ರನ್ ಗಳಿಸಿ ಔಟ್ ಆದ್ರು. ಅಕ್ಷರ್ ಪಟೇಲ್ 31 ಎಸೆತಗಳಲ್ಲಿ 47 ರನ್ ಗಳಿಸಿದ್ರು. 1 ಬೌಂಡರಿ ಮತ್ತು 4 ಸಿಕ್ಸರ್ಗಳನ್ನ ಸಿಡಿಸಿದ್ರು. ಶಿವಂ ದುಬೆ 16 ಎಸೆತಗಳಲ್ಲಿ 27 ರನ್ ಗಳಿಸಿದ್ರು. 3 ಬೌಂಡರಿ ಮತ್ತು 1 ಸಿಕ್ಸರ್ ಬಾರಿಸಿದ್ರು. ಹಾರ್ದಿಕ್ ಪಾಂಡ್ಯ 2 ಎಸೆತಗಳಲ್ಲಿ 1 ಬೌಂಡರಿ ಸಮೇತ 5 ರನ್ ಗಳಿಸಿದ್ರು. ರವೀಂದ್ರ ಜಡೇಜಾ 2 ಎಸೆತಗಳಲ್ಲಿ 2 ರನ್ ಬಾರಿಸಿದ್ರು. ಭಾರತದ ಪರ ಬೌಲಿಂಗ್ನಲ್ಲಿ ಹಾರ್ದಿಕ್ ಪಾಂಡ್ಯ ಲೀಡಿಂಗ್ ವಿಕೆಟ್ ಟೇಕರ್ ಆದ್ರು. 3 ಓವರ್ಗಳಲ್ಲಿ ಕೇವಲ 20 ರನ್ ನೀಡಿ ದಕ್ಷಿಣ ಆಫ್ರಿಕಾದ 3 ವಿಕೆಟ್ ಕಬಳಿಸಿದ್ರು. ಜಸ್ಪ್ರೀತ್ ಬುಮ್ರಾ 4 ಓವರ್ಗಳಲ್ಲಿ ಕೇವಲ 18 ರನ್ ನೀಡಿ 2 ವಿಕೆಟ್ ಪಡೆದ್ರು. ಹರ್ಷದೀಪ್ ಸಿಂಗ್ 4 ಓವರ್ಗಳಲ್ಲಿ 20 ರನ್ ನೀಡಿ 2 ವಿಕೆಟ್ ಉರುಳಿಸಿದ್ರು. ಇನ್ನು ಅಕ್ಷರ್ ಪಟೇಲ್ 4 ಓವರ್ಗಳಲ್ಲಿ 1 ವಿಕೆಟ್ ಕಬಳಿಸಿದ್ರು. 49 ರನ್ ನೀಡುವ ಮೂಲಕ ದುಬಾರಿಯಾದ್ರು. ಕುಲ್ದೀಪ್ ಯಾದವ್ 4 ಓವರ್ಗಳಲ್ಲಿ 45 ರನ್ ನೀಡಿ ಅತ್ಯಂತ ದುಬಾರಿಯಾದ್ರು. ರವೀಂದ್ರ ಜಡೇಜಾ 1 ಓವರ್ಗೆ 12 ರನ್ ನೀಡಿದ್ರು. ಇದು ಭಾರತದ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಪ್ರದರ್ಶನವಾದ್ರೆ ದಕ್ಷಿಣ ಆಫ್ರಿಕಾ ಟೀಮ್ ಕೂಡ ಉತ್ತಮ ಪ್ರದರ್ಶನವನ್ನೇ ನೀಡಿತ್ತು. ದಕ್ಷಿಣ ಆಫ್ರಿಕಾದ ವಿಕೆಟ್ ಕೀಪರ್ ಕ್ವಿಂಟನ್ ಡಿಕಾಕ್ 31 ಎಸೆತಗಳಲ್ಲಿ 39 ರನ್ ಗಳಿಸಿ ನೆರವಾದ್ರು. 4 ಬೌಂಡರಿ ಮತ್ತು 1 ಸಿಕ್ಸರ್ ಬಾರಿಸಿದ್ರು. ಟ್ರಿಸ್ಟನ್ ಸ್ಟಬ್ಸ್ ಕೇವಲ 21 ಎಸೆತಗಳಲ್ಲಿ 31 ರನ್ ಗಳಿಸಿದ್ರು. 3 ಬೌಂಡರಿ ಮತ್ತು 1 ಸಿಕ್ಸರ್ ಸಿಡಿಸಿದ್ರು. ಸ್ಫೋಟಕ ಬ್ಯಾಟಿಂಗ್ ಮಾಡಿದ ಹೆರ್ನಿಕ್ ಕ್ಲಾಸನ್ ಕೇವಲ 27 ಎಸೆತಗಳಲ್ಲಿ 52 ರನ್ ಗಳಿಸಿದ್ರು. 2 ಬೌಂಡರಿಗಳ ಜೊತೆಗೆ 5 ಭರ್ಜರಿ ಸಿಕ್ಸರ್ ಸಿಡಿಸಿದ್ರು. ಡೇವಿಡ್ ಮಿಲ್ಲರ್ 17 ಎಸೆತಗಳಲ್ಲಿ 21 ರನ್ ಗಳಿಸಿದ್ರು. 1 ಬೌಂಡರಿ 1 ಸಿಕ್ಸರ್ ಬಾರಿಸಿದ್ರು. ಇನ್ನು ದಕ್ಷಿಣ ಆಫ್ರಿಕಾದ ಬೌಲಿಂಗ್ ಕೂಡ ಉತ್ತಮವಾಗಿತ್ತು. ಕೇಶವ ಮಹಾರಾಜ್ 3 ಓವರ್ಗಳಲ್ಲಿ 2 ವಿಕೆಟ್ ಪಡೆದು ಕೇವಲ 23 ರನ್ಗಳನ್ನ ನೀಡಿದ್ರು. ಎನ್ರಿಚ್ ನೋರ್ಟೆ 4 ಓವರ್ನಲ್ಲಿ 2 ವಿಕೆಟ್ ಗಳಿಸಿ 26 ರನ್ ನೀಡಿದ್ರು. ಮ್ಯಾಕ್ರೋ ಜಾನ್ಸನ್ 4 ಓವರ್ಗಳಲ್ಲಿ 1 ವಿಕೆಟ್ ಪಡೆದು 49 ರನ್ ನೀಡಿ ದುಬಾರಿಯಾದ್ರು. ಕಗಿಸೋ ರಬಾಡ ಕೂಡ 4 ಓವರ್ನಲ್ಲಿ 1 ವಿಕೆಟ್ ಪಡೆದು 36 ರನ್ಗಳನ್ನ ನೀಡಿದ್ರು.